ಹಲೋ. ಎಲ್ಲಿದ್ದಿ ಅಣ್ಣ? ಹೇಳಿ ಸರ್. ಅಣ್ಣ ನಾನ್ ಸುನಂದಮ್ಮ. ಯಾಕೆ ಒಬ್ಬ ನೆನೆ ಮಾಡಿದ್ನಲ್ಲ ಅಣ್ಣ. ಯಾವ ಮೆಡಿಕಲ್? ಅಣ್ಣ ನಾನ್ ಸುನಂದಮ್ಮ. ಯಾಕೆ ನಂತ ಕೇಳು. ಯಾರು ಹೇಳುದು? ಇವ್ರ ಮೆಂಬರ್ಸು ನಂದಮ್ಮ. ಹೇಳವ ಯಾರು? ಅದೇ ನೆನೆ ಕ್ಯಾಶ್ ಕೇಳಿದ್ನಲ್ಲ 20,000. ಇವ್ರು ಹ್ಞೂ ಕಣಣ್ಣ. ನೆನೆ ಫೋನ್ ಮಾಡಿದ್ನಲ್ಲ ಅಣ್ಣ. ಅದೇ ನೆನೆ ದಯಾನರ್ ಕೈಲಿ ಫೋನ್ ಮಾಡ್ಸಿದ್ರಲ್ಲ. ಇಲ್ಲವ ಇನ್ನೊಬ್ಬ ಮದುವೆ ಕಡೆ ತಕ ಇಲ್ಲ ದುಡ್ಡು ಖಂಡಿತ ಇಲ್ಲವ. ನಮ್ದು ಮದ್ವೆ ನಾವೇ ಅವ್ರ ಸಾಲ ಮಾಡ್ತಾ ಇದ್ದೀವಿ. ಅಣ್ಣ ಇದು ಹಬ್ಬ ಬಂತು, ಕೊಡ್ತೀನಿ ನಿಮ್ ಹಬ್ಬ ಚಿಕ್ಕಪ್ಪ ಆದ್ಮೇಲೆ. ನಿಮ್ ಚಿಕ್ಕಪ್ಪರು ಕೊಟ್ರೆ ಖಂಡಿತ ಹಂಗೆ ಕೊಡ್ತೀನವ. ಒಟ್ಟಾಗೆ 25ನೇ ತಾರೀಕು ಕಳೆ ತಕಲು ನಮ್ದು ₹1 ದುಡ್ಡಿಲ್ಲವ. ನಾವೇ ಒಂದು ಅಣ್ಣಯ್ಯ ಅಷ್ಟೊತ್ಕ ಹಬ್ಬನೇ ಮುಗ್ದೋಗತ್ತಲ್ಲ ಅಣ್ಣ. ಏನೋ ಇಲ್ಲ ನಮ್ಮ ನೆಚ್ಕೋಬೇಡ್ರಿ. ಇದನ್ನ ಇವಾಗ ಅಲ್ಲೇ ಇದ್ರು ಇಲ್ಲಿದ್ರು ನೀವು? ಯಾರು ಅವ್ರ ಪಕ್ಕದಾಗ ಯಾರು ಇಲ್ವಣ್ಣ? ಇಲ್ಲ ಕಣವ. ಯಾರಿಗೂ ಹೇಳಕ್ ಬಿಡ, ನಾನು ಒಬ್ಳೆ ಬೇರೆ ಮನೆ ಮಾಡ್ಕೊಂಡಿದ್ದೀನಿ. ಹಾ ನಾನ್ ಕಟ್ತೀನಿ, ನೀನ್ ಬಾ. ನೀನು ನನ್ ಆ ದುಡ್ಡಿಗೆ ಮೋಸ ಮಾಡಲ್ಲ. ನನ್ ದುಡ್ಡಿಗಂತೂ ಮೋಸ ಮಾಡಲ್ಲ. ಅಲ್ಲ ನಿಮ್ ಚಿಕ್ಕಪ್ಪರು ಕೊಡ್ಬೇಕಲ್ಲ. ಹಂಗೇನಾ ಆ ಕಡೆಗೆ ಇಸ್ಕೊಡ್ತೀನಿ. ಒಟ್ನಾಗೆ ನನ್ ಇನ್ನು 25ನೇ ತಾರೀಕಿನ ತಗೊಳು ನಾವೇ ಅವ್ರ ದುಡ್ಡು ಕಾಸು ಕೇಳ್ತಾ ಇದ್ದೇವ. ನಾವು ಸುಳ್ಳೆಳ ನೀನ್ ನೋಡಿದ್ದೆ ನಾನು ಎಂತ ಹೆಂಗ್ಸು ಮದ್ವೆ ಮಾಡಿ ಮಕ್ಳದೆಲ್ಲ ಹೆಂಗ್ ಮಾಡಿದೀನಿ ಗೊತ್ತೈತಲ್ಲ ನಾನು. ನಾವಿವಾಗ ಇಲ್ಲ ಅಂದ್ವನವ ನೀವು. ಅಲ್ಲ ಈಗ ನನ್ ಮನೆಗೆ ನಾನು ಒಬ್ಳೆ ಇರೋದು. ಅಲ್ಲ ಒಟ್ನಾಗಿ ಗಂಡ ಇಲ್ದಿರು 23 ವರ್ಷದಿಂದಾನೆ ಹಂಗ ಮಗಳ ಮದುವೆ ಮಾಡಿದ್ವಿ. ಒಟ್ನಾಗೆ ಏನಿಲ್ಲ. ಈಗ 25ನೇ ತಾರೀಕಿನ ತಗೊಳ್ಳೋ ದುಡ್ಡಿಲ್ಲ ಇದು ಸುನಂದಮ್ಮರ. ಅಲ್ಲ ನಾನೇನ್ ಗೊತ್ತ ಹೇಳ್ತಿರೋದು, ಹಾ ನೀನ್ ಬೇಕಾದ್ರೆ ಮನೆ ಹತ್ರ ಬಾ, ಕೂತ್ಕೊಂಡ್ ಮಾತಾಡೋಣ. ಯಾರು ಇರಲ್ಲ ನಮ್ಮ ಮನೆಗೆ.